ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೆಳಿಗ್ಗೆಯಿಂದ ಸರಿಯಾಗಿ ಊಟ ತಿಂಡಿ ತಿಂತಾ ಇಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಏ ಕಳ್ಳ, ನಾನು ನಿನಗೆ ಊಟ ಮಾಡಿಸ್ಲಾ? ನಂಗೆ ಯಾರು ಊಟ ಮಾಡಿಸ್ಬೇಕಾಗಿಲ್ಲ, ನಾನು ತೋಟಕ್ಕೆ ಹೋಗ್ಬೇಕು. ನೆನ್ನೆ ತಾನೇ ಹೋಗಿದ್ಯಲ್ಲೋ. ಇವಾಗ್ಲೂ ಹೋಗ್ಬೇಕು. ಅಜ್ಜಜ್ಜ. ಅಜ್ಜಜ್ಜನ ಹಂಗಂದ್ರೇನಾ? ಇವರು ಅಜ್ಜ, ನೀವು ಅಜ್ಜಜ್ಜ. ಅಜ್ಜಜ್ಜ ಮಜವಾಗಿದೆ. ನೀನು ಹಾಗೆ ಕರೆಯೋ. ಹೌದು, ನೀನ್ ಯಾಕೆ ಊಟ ಮಾಡ್ತಾ ಇಲ್ಲ? ಅಜ್ಜಜ್ಜ, ನನ್ಗೆ ಬೋರ್ ಆಗ್ತಿದೆ. ನಾನು ಎಲ್ಲಾದ್ರೂ ಬುರ್ರದಲ್ಲಿ ಹೋಗ್ಬೇಕು. ಓಹೋ, ಕಾರಲ್ಲಿ ಹೋಗ್ಬೇಕಾ? ಕಾರಲ್ಲಿ ಮುಂದಿನ ಸೀಟಲ್ಲಿ ಕುತ್ಕೊಂಡು ಬುರ್ರ ಅಂತ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ನೀವೆಲ್ಲಿ ಕರ್ಕೊಂಡು ಹೋಗ್ತಿರೋ ಅಲ್ಲಿಗೆ. ಈಗ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಯಾರು ಖಾಲಿ ಇಲ್ಲಪ್ಪ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿದ್ದಾರೆ. ಬೇಕಾದ್ರೆ ಯಾವ್ದೋ ದೇವಸ್ಥಾನಕ್ಕೋ ಪಾರ್ಕ್ಗೋ ಹೋಗ್ಬಿಟ್ಟು ಬಾ. ಅಜ್ಜಿ, ನೀನು ಸುಮ್ಮನೆ ಓದ್ಕೋ. ಹಾ, ಎಲ್ಲ ಇವನ ಅಯ್ಯೋ, ಇದ್ದಕ್ಕಿದ್ದಂಗೆ ಹೊರಗಡೆ ಕರ್ಕೊಂಡು ಹೋಗಿ ಅಂದ್ರೆ ಯಾರೋ ಕರ್ಕೊಂಡು ಹೋಗ್ತಾರೆ. ಸುಮ್ನೆ ಹಠ ಮಾಡಬೇಡ, ಊಟ ಮಾಡೋಗು. ನಂಗೆ ಯಾರು ಬೇಡ, ಅಜ್ಜಜ್ಜ ಕರ್ಕೊಂಡು ಹೋಗ್ತಾರೆ. ನನ್ನ ಮೇಲೆ ನಿನಗೆ ಅದೆಷ್ಟು ನಂಬಿಕೆನೋ? ಆಯ್ತು ಬಿಡಪ್ಪ, ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಹೋಗೋದು? ಅಯ್ಯೋ ಯಜಮಾನ್ರೆ, ಹಾಗೆಲ್ಲ ಪ್ರಾಮಿಸ್ ಮಾಡ್ಬೇಡಿ, ಆಮೇಲೆ ಅವನು ಅದನ್ನೇ ಹಿಡ್ಕೊಂಡ್ಬಿಡ್ತಾನೆ. ಜಗುಮಂಡ ಅವನು. ಸುಮ್ಮನೆ ಇರಮ್ಮ ನೀನು. ಚಿಕ್ಕ ಮಗು ಆಸೆಯಿಂದ ಏನೋ ಕೇಳ್ತಾನೆ, ಕೇಳಲಿ ಬಿಡು. ಮುನೇಂದ್ರ, ನಾಳೆ ನಿನ್ ಪ್ರೋಗ್ರಾಮ್ ಏನಪ್ಪ? ಫ್ರೀ ಆಗಿದೆಯಾ? ನೀನ್ ಹೇಳಪ್ಪ, ನಿನಗೋಸ್ಕರ ಫ್ರೀ ಮಾಡ್ಕೊಂತೀನಿ. ಹಾಗಿದ್ರೆ ನಾವು ನಾಳೆ ಮುಕ್ತಿನಾಗ ದೇವಸ್ಥಾನಕ್ಕೆ ಹೋಗಿ ಬರೋಣವಾ? ಇದ್ದಕ್ಕಿದ್ದಾಗೆ ಮುಕ್ತಿನಾಗ ದೇವಸ್ಥಾನ ಯಾಕಪ್ಪ? ಏನ್ ಪ್ಲಾನ್ ಮಾಡಿದ್ಯಾ? ಅದು ನನ್ನ ಕೈಕಾಲು ಸರಿ ಹೋದ್ರೆ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೋಸ್ಕರ ಹೇಗೋ ಕಾಲ್ ಸರಿ ಹೋಯ್ತಲ್ಲ, ಅದಕ್ಕೆ ಆ ಹರಕೆ ಯಾಕೆ ಬಾಕಿ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಮಗು ಬೇರೆ ಹಠ ಮಾಡ್ತಾ ಇದೆ, ಅದಕ್ಕೆ ಯಾಕೆ ಮುಂದಕ್ಕೆ ಪೋಸ್ಟ್ಪೋನ್ ಮಾಡೋದು ಅಂತ ಸ್ವಾಮಿ ಕಾರ್ಯ ಸ್ವಕಾರ್ಯ ಆಗುತ್ತೆ ಅಂತ ಮುಕ್ತಿನಾಗಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದೆ. ಸುಮತಿ, ಸುಮತಿ, ನೀನೇನ್ ಹೇಳ್ತೀಯ? ನಾಳೆನೇ ಹೋಗೋದಾ? ಯಾಕೆ, ಏನಾದ್ರೂ ತೊಂದ್ರೆನಾ? ಏ, ಹಾಗೇನಿಲ್ಲ. ದೇವ್ರ ಕಾರ್ಯನ ಹರಕೆನ ಯಾವಾಗಲೂ ವಿಳಂಬ ಮಾಡಬಾರ್ದು. ಆಯ್ತು, ನೀವು ಹೇಳ್ದಾಗ ಎಲ್ಲರೂ ಹೋಗೋಣ. ಏನಮ್ಮ ರಾಜೇಶ್ವರಿ, ನಿನದೇನಾದ್ರೂ ಅಭ್ಯಂತರ ಇದೆಯಾ? ಅದಕ್ಕೇನಂತೆ ಮಾವ, ಹೋಗೋಣ ಬಿಡಿ. ಒಳ್ಳೇದು. ಏನಪ್ಪ ನಕುಲ್, ನಿಂದೇನಪ್ಪ ಸಮಾಚಾರ? ನನಗೇನು ತೊಂದರೆ ಇಲ್ಲ ತಾತ, ಹೋಗೋಣ. ಓಕೆ, ಮತ್ತಿನ್ನೇನಂತೆ? ಮುನೇಂದ್ರ, ನಾಳೆ ಬೆಳಿಗ್ಗೆ 5 ಗಂಟೆಗೆಲ್ಲ ಕಾರ್ ರೆಡಿ ಮಾಡಕ್ ಹೇಳ್ಬಿಡು. ಸರಿನಪ್ಪ. ಸಂತೋಷನಾ? ಈಗ ನಾವು ಬೆಳಿಗ್ಗೆ 5 ಗಂಟೆಗೆಲ್ಲ ಬುರ್ರಂತ ಕಾರಲ್ಲಿ ಹೋಗ್ಬಿಡೋಣ. ಮುದ್ದು ಅಜ್ಜಜ್ಜ. ಈಗ ಊಟ ಮಾಡ್ತೀಯಾ? ಓ, ಮಾಡ್ತೇನೆ. ಒಳ್ಳೇದು ಒಳ್ಳೇದು, ಊಟ ಮಾಡ್ಸಮ್ಮ. ಬೇಗ ತಿನ್ಸು, ಬಿಸಿ ಆರೋಗುತ್ತೆ. ತಗೋ. ನೋಡಿದ್ಯಾ, 1 ನಿಮಿಷದಲ್ಲಿ ಎಂಥ ಆಟ ಆಡಿಸ್ಬಿಟ್ಟ. ಅದಕ್ಕೆ ದೊಡ್ಡವರು ಹೇಳೋದು ಮನೆಯಲ್ಲಿ ಯಾವಾಗ್ಲೂ ಮಕ್ಳಿರ್ಬೇಕು ಅಂತ. ನೀನು ಅಜ್ಜ ಅಂತೆ, ನಾನು ಅಜ್ಜಜ್ಜ ಅಂತೆ.
ಸದ್ಯ ಯಾರೂ ಇಲ್ಲ. ಅದೇನು ಔಷಧಿ ಕೊಟ್ಟು ಇಂಜೆಕ್ಷನ್ ಹಾಕಿದ್ರು, ಚೆನ್ನಾಗಿ ನಿದ್ದೆ ಬಂದಿತ್ತು. ಇನ್ನೊಂದು ವಾರ ಇಲ್ಲೇ ಹೇಗಾದರೂ ಟೈಮ್ ಪಾಸ್ ಮಾಡಬೇಕು. ಆಹಾ, ಆ ಪಾಪಿಗಳ ಕೈಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು, ಇಲ್ಲಿ ಹೇಗೆ ಜಾಂಡ ಹೊಡೆಯೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿಯಾದ ಸಮಯಕ್ಕೆ ಐಡಿಯಾ ಸಿಕ್ತು. ಮೊದಲು ನಾನು ಬಚಾವಾಗಬೇಕು, ಇಲ್ಲಾಂದರೆ ತಲೆ ತಪ್ಪಿಸ್ಕೊಂಡು ಒಂದು ಹೊತ್ತು ಊಟಕ್ಕೂ ಪರದಾಡಬೇಕಾಗುತ್ತೆ. ದೇವ್ರೆ, ತುಂಬ ಥ್ಯಾಂಕ್ಸ್ ಕಣಪ್ಪ. ಸರಿಯಾದ ಸಮಯಕ್ಕೆ ಆಕ್ಸಿಡೆಂಟ್ ಮಾಡಿಸಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸ್ಬಿಟ್ಟೆ. ಹೇಗಿದೆ ರೀ ಹುಡುಗನ ಕಂಡೀಷನ್? ರಿಪೋರ್ಟ್ ಎಲ್ಲ ನಾರ್ಮಲ್ ಆಗೇ ಇದೆ, ಆದ್ರೆ ಯಾಕೋ ಇವನೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನಪ್ಪ ಹೇಳು. ಇಲ್ಲಿ ನೋಡು, ಏನಪ್ಪ ಕಣ್ಬಿಡು.